ಈಗ ನಾನೇನು ಮಾಡಲಿ ಮೇಡಮ್? ಶಿವಾನಿ ಅವ್ರ ಅಜ್ಜಿ ಕಡೆಯವರು ತುಂಬಾನೇ ದುಡ್ಡಿರೋರು, ದೊಡ್ಡವರು. ನಾನು ಆ ಮನೆ ಸೊಸೆ. ನಿನ್ ಪ್ರೀತಿಗೆ ನಾನ್ ಸಹಾಯ ಮಾಡ್ತೀನಿ. ನಿನ್ ಥರಾನೇ ನಂದಿನಿ ಅನ್ನೋ ಮತ್ತೊಬ್ಳು ಹುಡುಗಿ ಪ್ರೀತಿಗೆ ನ್ಯಾಯ ಒದಗಿಸ್ಬೇಕು. ನನ್ ಜೊತೆ ಬಾ. ಎಲ್ಲಿಗೆ ಮೇಡಮ್? ಇವತ್ತು ಶಿವಾನಿ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾಳೆ. ಅದನ್ನ ನಿಲ್ಸಿ ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡಿಸ್ತೀನಿ. ನಡಿ. ಆಟೋ ಬಾ. ಅಮ್ಮ, ಮುಹೂರ್ತ ಹತ್ರ ಬರ್ತಿದೆ. 5 ನಿಮಿಷ ತಡೆದು ಹುಡುಗಿನ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ. ಭಾಸ್ಕರ್, 5 ನಿಮಿಷ ಆದ್ಮೇಲೆ ಹೋಗಿ ಅಖಿಲ್ನ ಕರ್ಕೊಂಡ್ ಬಾ. ದಮಯಂತಿ, ನೀನ್ ಹೋಗಿ ಶಿವನಿನ್ ಕರ್ಕೊಂಡ್ ಬಾ. ಸರಿನಮ್ಮ. ವಸು ಯಾಕಿನೂ ಬಂದಿಲ್ಲ ಅಭಿ? 1 ನಿಮಿಷ ಅಣ್ಣ, ಕಾಲ್ ಮಾಡ್ತೀನಿ. ಹೇಳ್ರಿ. ಹೊಸೂರೆ, ಎಲ್ಲಿದ್ದೀರಾ? ಆ ಹುಡುಗನ್ನ ಕರ್ಕೊಂಡು ಬರ್ತಿದ್ದೀನಿ. 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಬೇಗ ಬನ್ನಿ, ಇಲ್ಲಿ ಜಾಸ್ತಿ ಟೈಮ್ ಇಲ್ಲ. ಓಕೆನಾ? ಬರ್ತಿದ್ದೀನಿ. ಸ್ವಲ್ಪ ಬೇಗ ಹೋಗಿ. ಹೊಸೂರು ಬರ್ತಾ ಇದ್ದಾರಣ್ಣ. ಪ್ರಾಬ್ಲಮ್ ಸಾಲ್ವ್. ಏನೇ, ಇಲ್ಲಿ ತನಕ ಬಾಡೋಗಿದ್ದ 3 ಮುಖಗಳು ಈಗ ಅರಳ್ತಾ ಇದೆಯಲ್ಲ? ಇದ್ದಕ್ಕಿದ್ದಾಗೆ ಪಾವನಿ ಮುಖದಲ್ಲಿ ಸಂತೋಷ ಕಾಣ್ತಿದೆ. ಅಂದ್ರೆ ಅವ್ರ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತನಾ? ಒಂದ್ ವೇಳೆ ಆ ವಸು ಏನಾದ್ರೂ ಮಾಡ್ಬಿಡ್ತಾಳ ಅತ್ತೆ? ಅದೇ ನಂಗೂ ಡೌಟ್ ಆಗ್ತಿದೆ ಕಣೆ. ಆ ವಸು ಸುಮ್ಮನೆ ಇರಲ್ಲ. ಈ ನಿಶ್ಚಿತಾರ್ಥ ನಿಲ್ಸಕ್ಕೆ ಏನೋ ಒಂದ್ ಮಾಡೇ ಇರ್ತಾಳೆ. ವಸು ಬರೋದ್ರೊಳಗೆ ಶಿವಾನಿನ್ ಕರ್ಕೊಂಡ್ ಬಂದು ನಿಶ್ಚಿತಾರ್ಥ ನಡ್ಸೋಣ. ನೀನ್ ಶಿವಾನಿನ್ ಕರ್ಕೊಂಡು ಹೋಗು. 5 ನಿಮಿಷ ಮುಗೀತಾ ಬಂತಲ್ವಾ? ಭಾಸ್ಕರ್, ನೀನ್ ಹೋಗಿ ಅಖಿಲ್ನ ಕರ್ಕೊಂಡ್ ಬಾ. ಸರಿ ಅತ್ತೆ. ಶೇಖರ್ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾನೆ? ಹಲೋ ಶೇಖರ್. ಹಲೋ ಶಿವಾನಿ, ಎಲ್ಲಿದೆಯಾ? ನಮ್ಮ ಮನೇಲೆ. ಇವತ್ತು ನನ್ನ ಎಂಗೇಜ್ಮೆಂಟ್. ಆಗ್ಲೇ ಕ್ಯಾಂಪಸ್ಗೆ ನಿಮ್ಮ ಮನೆಯಿಂದ ಯಾರೋ ಹೊಸ ಅನ್ನೋ ಲೇಡಿ ಬಂದಿದ್ರು. ವಿನೋದ್ ಬಗ್ಗೆ ಎನ್ಕ್ವೈರಿ ಮಾಡಿ ಅವನ್ನ ಕರ್ಕೊಂಡು ಹೋದ್ರು. ಹಲೋ ಶಿವಾನಿ. ಹಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಶಿವಾನಿ, ನಡಿಯೇ, ಟೈಮ್ ಆಗ್ತಿದೆ. ಕಥೆ ಮುಗೀತಮ್ಮ. ವಸು ಅತ್ತೆಗೆ ವಿನೋದ್ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅವನ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಯ್ತು? ಏನೋ ಈಗ ತಾನೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ವಿನೋದ್ನ ಕರ್ಕೊಂಡು ವಸು ಅತ್ತೆ ಹೊರಟಿದಾಳಂತೆ. ಹಾ? ಅಖಿಲ್, ಎಲ್ಲ ನೀನು ಅನ್ಕೊಂಡಿರೋ ಥರನೇ ಆಗತ್ತೆ. ತಲೆ ಕೆಡ್ಸ್ಕೊಬೇಡ. ಹೋಗಿ ಕೂತ್ಕೋ. ದಮಯಂತಿ, ಅಖಿಲ್ ಬಂದಾಯ್ತು. ಬೇಗ ಶಿವಾನಿನ್ ಕರ್ಕೊಂಡ್ ಬಾ.
ಅಮ್ಮ, ಹುಡುಗನಿಗೆ ಹುಡುಗಿಗೆ ಹೊಸ ಬಟ್ಟೆ ಉಂಗುರ ತಗೊಂಡು ಬಂದು ಕೊಡಿ. ಸರಿ ಪುರೋಹಿತ್ರೆ. ದಮಯಂತಿ, ಅಮ್ಮ. ಹೋಗಿ ಉಂಗ್ರ ತಗೊಂಡ್ಬಾ. ಪಾವನಿ, ಹೊಸ ಬಟ್ಟೆ ತಗೊಂಡ್ಬಾ. ಸರಿ ಅತ್ತೆ. ವಸು ಯಾಕಿನ್ನೂ ಬಂದಿಲ್ಲ ಅಭಿ? ಬಂದ್ಬಿಡ್ತಾರಣ್ಣ, ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಹೋಗಿ. ಅಮ್ಮ, ಹುಡುಗನ ಕಡೆ ಹುಡುಗಿ ಕಡೆ ದಂಪತಿಗಳನ್ನ ಕೂಡಿಸಿ. ಭಾಸ್ಕರ್, ಪಾವನಿ, ನೀವು ಅಖಿಲ್ ಪಕ್ಕನೆ ಕೂತ್ಕೊಳ್ಳಿ. ವಸು ಎಲ್ಲ ಭೀ? ಸ್ವಲ್ಪ ಕೆಲಸದಿಂದ ಆಚೆ ಹೋಗಿದ್ರಮ್ಮ. ಬಂದ್ಬಿಡ್ತಾರೆ ನೀನು. ಶಿವಾನಿ ಕಡೆ ನೀವಿಬ್ರು ಕೂತ್ಕೋಬೇಕು ಅಂತ ಹೇಳಿದ್ನಲ್ಲ, ಈ ಟೈಮಲ್ಲಿ ವಸು ಯಾಕೆ ಆಚೆ ಹೋದ್ಲು? ವಸುಗೆ ಈ ನಿಶ್ಚಿತಾರ್ಥ ಇಷ್ಟ ಇಲ್ವಲ್ಲ ಅದಕ್ಕೆ. ದಮಯಂತಿ, ಶಿವಾನಿ ಪಕ್ಕ ನೀನೇ ಕೂತ್ಕೋ. ಯಾರಿಗಿಷ್ಟ ಇಲ್ಲದೆ ಇದ್ರೂ ಈ ನಿಶ್ಚಿತಾರ್ಥ ಇವತ್ತು ನಡೆದೇ ನಡೆಯುತ್ತೆ. ನೀನು ಹೋಗಿ ಕೂತ್ಕೋ. ಸರಿನಮ್ಮ. ಪುರೋಹಿತ್ರೆ, ಅಮ್ಮ, ನೀವು ಪೂಜೆನ ಶುರು ಹಚ್ಕೊಳ್ಳಿ. ಅಮ್ಮ, ನೀವು ಹೂ ತಗೊಳ್ಳಿ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತೆಭ್ಯೋ ನಮೋ ನಮಃ. ಹರಿ ಓಂ. ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ವಮಾಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಆವಾಹಯಾಮಿ. ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಅವಕುಂಠಿತೋ ಭವ. ನನ್ ಕನ್ಸಲ್ ಬಂದಿದ್ವರ ನನ್ ಕಣ್ಮುಂದೆ ಬಂದ್ರೆ ನಾನು ಕೂಡ ಹೀಗೆ ನಿಶ್ಚಿತಾರ್ಥ ಮಾಡ್ಕೋತೀನಿ ಅನ್ಸುತ್ತೆ. ಆ ದಿನ ಯಾವಾಗ ಬರುತ್ತೋ ಏನೋ. ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ವಮಾಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಂ. ಅಮ್ಮ, ಮೊದಲು ಹುಡುಗನಿಗೆ ಹೊಸ ಬಟ್ಟೆ ಹಾಕೊಂಡು ಬರಕ್ಕೆ ಹೇಳಿ. ನಿಲ್ಸಿ. ಎಷ್ಟು? 150 ಮೇಡಮ್. ಹಲೋ. ನಡಿ ವಿನೋದ್. ನಾನೀಗ ಬರೋಕ್ಕಾಗಲ್ಲ ಮೇಡಮ್, ಆಮೇಲೆ ಬರ್ತೀನಿ. ವಿನೋದ್. ಅಣ್ಣ ನೀವು ಹೊರಡಿ. ಅಣ್ಣ ನೀವು ನಿಲ್ಸಿ. ಏನಾಯ್ತು ವಿನೋದ್? ನಾನು ಆಮೇಲೆ ಹೇಳ್ತೀನಿ ಮೇಡಮ್. ಅಣ್ಣ ನೀವು ಹೊರಡಿ. ತಡೀರಿ. ಏನಾಯ್ತು ವಿನೋದ್? ಹೇಳಿ. ಸಾರಿ ಮೇಡಮ್, ನಾನೀಗೇನು ಹೇಳೋಕ್ಕಾಗಲ್ಲ. ಅಣ್ಣ ನೀವು ಹೊರಡಿ. ನಿಂತ್ಕೊಳ್ಳಿ ವಿನೋದ್. ವಿನೋದ್ ಮನೆ ತನಕ ಬಂದು ಹೊರಟೋಗ್ತಿದ್ದಾನಲ್ಲ, ಏನಾಗಿರ್ಬೋದು? ಮನೇಲಿ ಏನ್ ನಡೀತಿದ್ಯೋ ಏನೋ. ಏನು ಅಂದ್ರೆ ಅಣ್ಣ, 1 ನಿಮಿಷ ಬಂದೆ. ಭಾಸ್ಕರ್, ನೀವೆಲ್ಲಿಗೆ? ಈಗಲೇ ಬರ್ತೀವಮ್ಮ. ಬಾ ಪಾವನಿ. ನಾನು 1 ನಿಮಿಷ ಬರ್ತೀನಿ. ಏನಾಯ್ತು ಇವ್ರಿಗೆಲ್ಲ? ಇನ್ನೇನಿದೆ ಅದಕ್ಕೆ, ವಸು ಆಚೆ ಹೋಗಿ ಬಂದ್ಲಲ್ವಾ, ನಿಶ್ಚಿತಾರ್ಥ ನಿಲ್ಸಕ್ಕೆ ಎಲ್ರೂ ಸೇರಿ ಯಾವ್ದೋ ಪ್ಲಾನ್ ಮಾಡ್ದ ಹಾಗಿದೆ. ಅವರೆಲ್ಲ ಯಾವುದೇ ಪ್ಲಾನ್ ಮಾಡಿದ್ರು ಸರಿ, ಈ ನಿಶ್ಚಿತಾರ್ಥ ಖಂಡಿತ ನಿಲ್ಲೋದಿಲ್ಲ. ಏನಾಯ್ತು ಸೋರೆ? ಆ ಹುಡುಗನ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ, ಅವನೆಲ್ಲಿ? ಮನೆ ತನಕ ಬಂದಾರಿ. ಸಡನ್ ಆಗಿ ಯಾವುದೋ ಫೋನ್ ಬಂತು, ಗಾಬ್ರಿಲ್ ಹೊರಟೋದ.
ಹೊರಟೋದ್ನಾ? ಮತ್ತಿವಾಗ ಏನ್ ಮಾಡೋದು ವಸು? ನೀನ್ ಆ ಹುಡುಗನ ಕರ್ಕೊಂಬರ್ತೀಯ ಅಂತ ನಾವು ಧೈರ್ಯವಾಗಿದ್ವಿ ವಸು. ನೀವೇನಾದ್ರೂ ಮಾಡಿ ಈ ನಿಶ್ಚಿತಾರ್ಥನ ತಡಿತೀರ ಅಂತ ನಿಮ್ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಈಗ ನನ್ನ ಪರಿಸ್ಥಿತಿ ಏನದ್ಕೆ? ಅಲ್ಲ, ಆ ಹುಡುಗ ಸಡನ್ ಆಗಿ ಹೋದಂದ್ರೆ ಏನೋ ಸೋರೆ? ಯಾರು ಫೋನ್ ಮಾಡಿದ್ರು? ನಾನೇ ನನ್ನ ಫ್ರೆಂಡಿಗೆ ಹೇಳಿ ವಿನೋದಕ್ಕೆ ಕಾಲ್ ಮಾಡಿಸ್ದೆ. ಅವನು ಇಲ್ಲಿಗೆ ಬಂದು ನಿಶ್ಚಿತಾರ್ಥನ ಹಾಳು ಮಾಡ್ತಾನೇನೋ ಅಂತ ತುಂಬಾ ಹೆದರ್ಕೊಂಡಿದ್ದೆ. ಅವನನ್ನ ವಾಪಸ್ ಹೆಂಗೆ ಕಳಿಸ್ದೆ? ಸಿಂಪಲ್ ಅಮ್ಮ, ಅವನು ಕ್ಯಾಂಪಸ್ನಲ್ಲಿ ತುಂಬಾ ಕ್ರೈಮ್ ಮಾಡಿದಾನೆ. ಅದೆಲ್ಲದಕ್ಕೂ ನನ್ನ ಹತ್ರ ಪ್ರೂಫ್ಸ್ ಇದೆ. ಅದನ್ನ ನನ್ನ ಫ್ರೆಂಡ್ ಶೇಖರ್ಗೆ ಕಳಿಸಿ ಅವನಿಂದ ವಿನೋದ್ಗೆ ಕಾಲ್ ಮಾಡಿಸ್ದೆ. ಲೋ ವಿನೋದ್, ನೀನ್ ಶಿವಾನಿ ಕೈಗೆ ಸರಿಯಾಗಿ ಸಿಕ್ಕಾಕೊಂಡೆ ಕಣೋ. ನೀನ್ ಕ್ಯಾಂಪಸಲ್ಲಿ ಮಾಡಿರೋ ಅನಾಹುತ ಅವಾಂತರ ಎಲ್ಲ ಶಿವಾನಿ ಫೋನಲ್ಲಿ ಶೂಟ್ ಮಾಡಿದ್ದಾಳೆ. ನೀನು ಆ ಎಂಗೇಜ್ಮೆಂಟ್ ನಿಲ್ಸಿದ್ರೆ ನಿನ್ನ ಕ್ರೈಮ್ ವಿಡಿಯೋನೆಲ್ಲ ಶಿವಾನಿ ಪೊಲೀಸ್ರಿಗೆ ಕಳಿಸ್ತಾಳೆ. ನೀನು ತಕ್ಷಣ ವಾಪಸ್ ಬಂದ್ಬಿಡು, ಇಲ್ಲಾಂದ್ರೆ ಜೈಲಿಗೆ ಹೋಗ್ತೀಯಾ. ನಡಿ ವಿನೋದ್. ನಾನೀಗ ಬರೋಕ್ಕಾಗಲ್ಲ ಮೇಡಮ್, ಆಮೇಲೆ ಬರ್ತೀನಿ. ವಿನೋದ್ ಅಣ್ಣ, ಏನಾಯ್ತು ವಿನೋದ್? ನಿನಗೆ ಎಷ್ಟು ಬುದ್ಧಿ ಇದೆಯೇ? ನೀನೇ ಅವನ ಕೈಗೆ ಸಿಕ್ಕಾಕೋತೀಯ ಅನ್ಕೊಂಡಿದ್ದೆ, ಆದ್ರೆ ಅವನ್ನೇ ಸಿಕ್ಕಾಕ್ಸ್ಬಿಟ್ಟೆ. ಮತ್ತಿನ್ನೇನು, ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾನ. ಈ ಶಿವಾನಿ ಏನು ಅಂತ ಅವನಿಗೆ ಸ್ಯಾಂಪಲ್ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಶಿವಾನಿನೇ ಏನೋ ಮಾಡಿರ್ತಾಳೆ. ಅದಕ್ಕೆ ಆ ಹುಡುಗ ಹೆದರ್ಕೊಂಡು ಓಡ್ ಹೋಗಿರ್ತಾನೆ. ಶಿವಾನಿಗೆ ಅಷ್ಟೊಂದು ಬುದ್ಧಿವಂತಿಕೆ ಇದೆಯಾ? ಅವಳದು ಕ್ರಿಮಿನಲ್ ಮೈಂಡು ಅಂತ ಗೊತ್ತಾಯ್ತಣ್ಣ. ಅವಳಿಗೂ ಹಾರಿಕಗೂ ಏನು ವ್ಯತ್ಯಾಸ ಇಲ್ಲ. ಶಿವಾನಿ ಅಂತೋಳು ಅಂತ ಗೊತ್ತಿಲ್ಲದೆ ಅತ್ತೆ ವಹಿಸ್ಕೊಂಡು ಬರ್ತಾ ಇದ್ದಾರೆ. ಹಾರಿಕೆಯಿಂದ ದೂರ ಆಗಿದ್ದೀನಿ, ಮತ್ತೆ ಅಂಥದ್ದೇ ಹುಡುಗಿನ ಹೆಂಗಣ್ಣ ಆಗಲಿ? ಈ ಮದುವೆ ಬೇಡ ಅಂದರೆ ಅಮ್ಮ ಬದುಕಲ್ಲ ಅಂತಿದ್ದಾರೆ. ಮದುವೆ ಮಾಡಿಕೊಂಡ್ರೆ ನಾನು ಶಿವಾನಿ ಕೈಲಿ ಸಾಯಬೇಕಾಗತ್ತೆ. ನಿನ್ ಬುದ್ಧಿನೇ ಬುದ್ಧಿ ಶಿವಾನಿ, ಅವನಿಗೆ ಸರಿಯಾಗೇ ಮಾಡಿದ್ಯಾ. ಇನ್ನು ನಮಗೆ ಯಾವ ಟೆನ್ಷನು ಇರಲ್ಲ. ಲೈಫ್ನಲ್ಲಿ ಅವನ್ ಮತ್ತೆ ನನ್ನ ತಂಟೆಗೆ ಬರಲ್ಲ ಅಮ್ಮ. ಬಂದ್ರೆ ಜೈಲಿಗೆ ಹೋಗ್ತಾನೆ. ಏನೇ ತಾಯಿ ಮಗಳಿಬ್ರು ಏನೋ ಗುಸ್ಗುಸು ಅಂತಿದ್ದೀರಲ್ಲ, ನನಗ್ ಗೊತ್ತಿಲ್ದ ಹಾಗೆ ಏನಾದ್ರೂ ಕುತಂತ್ರ ಮಾಡ್ತಿದ್ದೀರಾ? ನಿನಗ್ ಗೊತ್ತಿಲ್ದೆ ನಾವ್ ಏನ್ ಮಾಡ್ತೀವಿ ಅತ್ತೆ? ಮತ್ತೆ ಆವಾಗಿಂದನೂ ಇಬ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ, ಏನಾಯ್ತು? ಅದೇ ವಸು ಅತ್ತೆ ನನ್ ನಿಶ್ಚಿತಾರ್ಥ ನಿಲ್ಸ್ತಾಳೆ ಅಂತ ಅನ್ಕೊಂಡಿದ್ವಲ್ಲ, ಹೇಗ್ ನಿಲ್ಸ್ತಾಳೆ ಅಂತ ಟೆನ್ಷನ್ ಆಗಿದ್ವಿ. ಆ ವಸು ಏನ್ ಮಾಡಿದ್ರುನು ನಿಮ್ಮಜ್ಜಿ ಅವ್ರ ಕೈಗೊಂಬೆ ಆಗಲ್ಲ ಕಣೆ. 600 ಆಗ್ಲಿ, ಇವತ್ತು ನಿಶ್ಚಿತಾರ್ಥ ನಡೆಸ್ತೀನಿ ಅಂತ ಇದ್ದಾರೆ. ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ತೀನಿ ಅಖಿಲ್, ನೀನ್ ಮಾತ್ರ ವರಿಯಾಗಕ್ಕೆ ಹೋಗ್ಬೇಡ. ಹೇಗೆ ನಿಲ್ಲಿಸ್ತೀಯ ಅಭಿ? ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ ಅಣ್ಣ. ಹಾಗೆ ಮಾಡೋದು ಕರೆಕ್ಟ್ ಅಲ್ಲ ರೀ. ಶಿವಾನಿನೇ ಕರೆಕ್ಟ್ ಅಲ್ಲ ಅಂದಮೇಲೆ ನಾವೇನೇ ಮಾಡಿದ್ರು ಕರೆಕ್ಟ್ ಸೋರೆ. ಅಖಿಲ್, ನೀನು ಫಾರ್ಮಾಲಿಟೀಸ್ಗೋಸ್ಕರ ರೆಡಿಯಾಗು. ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ತೀನಿ. ಎಲ್ಲರೂ ನನ್ನ ಪ್ಲಾನ್ನೇ ಫಾಲೋ ಮಾಡಿ, ಓಕೆ? ನೀನು ಹೊಸ ಬಟ್ಟೆ ಹಾಕೊಂಡ್ ಬಾರೆ, ನಾನು ಅಜ್ಜಿ ಹತ್ರ ಹೋಗಿರ್ತೀನಿ. ಬೇಗ ರೆಡಿಯಾಗಿ, ಈ ಮನೇಲಿ ಇನ್ನೊಂದು ನಿಶ್ಚಿತಾರ್ಥ ನಡೆಯುತ್ತೆ. ಯಾರ್ ನಿಶ್ಚಿತಾರ್ಥ? ನನ್ನ ನಿಶ್ಚಿತಾರ್ಥನೇ ಕಣೆ. ಹಾಲಕ್ಕಿ ಹೇಳಿರೋ ಭವಿಷ್ಯ ಸದ್ಯದಲ್ಲೇ ನಿಜ ಆಗ್ತಿದೆ. ನನ್ ವರ ನನ್ ಕಣ್ಮುಂದೆ ಬರ್ತಾನೆ. ಯಾರ್ ನಿಶ್ಚಿತಾರ್ಥ ಅಂದ್ರೆ ಯಾಕೆ ಹೇಳ್ತಿಲ್ಲ? ಅದು 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 ನಂದಿನಿ ನಿಶ್ಚಿತಾರ್ಥ ಕಣೆ. ನಿನ್ ಮದ್ವೆ ಆಗ್ತಿದ್ದ ಹಾಗೆ ಅವಳಿಗೂ ಮದ್ವೆ ಮಾಡ್ತೀನಿ ಅಂತ ನಿಮ್ಮಜ್ಜಿ ಹೇಳಿದಾರಲ್ಲ. ಅವಳ ಮದ್ವೆನಾ ಈ ಜನ್ಮದಲ್ಲಿ ಆಗಲ್ಲ. ನಾನು ಈ ಮನೆ ಸೊಸೆ ಆದ್ಮೇಲೆ ಎಲ್ಲ ಬದಲಾಯಿಸ್ತೀನಿ. ನಿನಗ್ ಪೂರ್ತಿ ನಿಮ್ಮಮ್ಮನ ಬುದ್ಧಿನೇ ಬಂದಿದೆ ಕಣೆ. ಸ್ವಲ್ಪ ನಿಮ್ ಬುದ್ಧಿನೂ ಬಂದಿದೆ. ಸರಿ, ಬೇಗ ರೆಡಿಯಾಗು. ಹಲೋ ಶೇಖರ್. ಹಲೋ ಶಿವಾನಿ, ಆ ವಿನೋದ್ ನಿಮ್ಮ ಮನೆಗೆ ಬಂದಿಲ್ಲ ಅಲ್ವಾ? ನಾವ್ ಅಷ್ಟೆಲ್ಲ ಹೆದರ್ಸಿದ್ಮೇಲೂ ಹೇಗ್ ಬರ್ತಾನೆ? ಆಚೆಯಿಂದಲೇ ಓಡ್ ಹೋಗ್ಬಿಟ್ಟ. ಹಾಗಿದ್ರೆ ನೀನು ನನಗೆ ಕಳಿಸಿರೋ ವಿಡಿಯೋ, ನಾನು ಅವನಿಗೆ ಕೊಟ್ಟಿರೋ ವಾರ್ನಿಂಗ್
ಕೆಲಸ ಮಾಡಿದೆ ಅಂತ ಆಯ್ತು. ಕೆಲಸ ಮಾಡಿದ್ರಿಂದಲೇ ಅವನು ಓಡ್ ಹೋಗಿದ್ದು. ನಮ್ಮ ಬಸ್ಸು ಅತ್ತೆ ಸಪ್ ಮುಖ ಮಾಡ್ಕೊಂಡು ಒಬ್ಳೆ ಮನೆಗೆ ಬಂದ್ಲು. ಥ್ಯಾಂಕ್ ಯು ಸೋ ಮಚ್ ಶೇಖರ್. ಓಕೆ, ಬಟ್ ನಿನ್ನ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಪಾರ್ಟಿ ಕೊಡಬೇಕು. ಶ್ಯೂರ್, ಈವ್ನಿಂಗ್ ಕಾಲ್ ಮಾಡ್ತೀನಿ. ಬಾಯ್. ನಾವು ಗೆಸ್ ಮಾಡಿದ್ದು ನಿಜ ರೀ. ಶಿವಾನಿ ಬೇರೆ ಫ್ರೆಂಡಿಗೆ ಕಾಲ್ ಮಾಡಿ ವಿನೋದ್ನ ಹೆದರಿಸಿ ವಾಪಸ್ ಕಳ್ಸಿದಾಳೆ. ಇವಾಗ ನಾವು ಶಿವಾನಿನ ಅವಳಾಗ ಹಿಂದಕ್ಕೆ ಹೋಗೋ ಥರ ಮಾಡೋಣ. ಸ್ಟಾರ್ಟ್ ಮಾಡಿ, ಓಕೆನಾ? ವಿಷಯ ಏನ್ ಹೇಳ್ರಿ? ಏನು ಸೋರೆ, ಡಲ್ ಆಗಿದ್ದೀರಾ? ಡಲ್ ಆಗಿರ್ತೆ ಹೇಗ್ರಿ ಖುಷಿಯಾಗಿರೋಕ್ಕಾಗತ್ತೆ? ನಾವ್ಗಳು ಅಖಿಲ್ ನಂದಿನಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅತ್ತೆ ನೋಡಿದ್ರೆ ನಮ್ ಬಾಯ್ ಕಟ್ ಹಾಕಿ ಅಖಿಲ್ ಶಿವಾನಿ ನಿಶ್ಚಿತಾರ್ಥ ಮಾಡ್ತಿದ್ದಾರೆ. ನಮ್ಮ ಮದ್ವೆ ಆದ್ಮೇಲೆ ನಾನು ನಿನ್ ಬಾಯ್ ಕಟ್ ಮಾಡ್ತೀನಿ ಅತ್ತೆ. ಅಖಿಲ್ಗೆ ಶಿವಾನಿ ಕರೆಕ್ಟ್ ಅಲ್ಲ ಅಂತ ಎಷ್ಟು ಹೇಳಿದ್ರು ಅತ್ತೆ ಕೇಳ್ತಾನೆ ಇಲ್ಲ. ನನ್ ಬಗ್ಗೆ ಆ ದೇವ್ರೆ ಕೆಟ್ಟದಾಗ ಹೇಳಿದ್ರು ಅಜ್ಜಿ ನಂಬಲ್ಲ. ಇದು ಕೂಡ ಒಂದ್ ರೀತಿ ಒಳ್ಳೇದೇ ರೀ. ಇದೇನ್ರಿ, ನಾವ್ ನಂದಿನಿಗೆ ಮಾತು ಕೊಟ್ಟಿದೀವಲ್ವಾ, ಅವಳ ಗತಿ ಏನಾಗ್ಬೇಡ. ಅಖಿಲ್ ಮದುವೆ ಮಾಡ್ಕೊಳ್ಳೋದು ನಂದಿನಿನೇ. ಅದ್ ಹೇಗ್ರಿ? ಈಗ ಶಿವಾನಿ ಜೊತೆ ನಿಶ್ಚಿತಾರ್ಥ ಆಗತ್ತಲ್ಲ. ಇದಕ್ಕೆ ಮುಂಚೆ ನಾನು ಆಫೀಸ್ ಕೆಲಸದ ಮೇಲೆ ಆಚೆ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಹೋಗಿದ್ದು ಜ್ಯೋತಿಷ್ ಹೇಳೋರ ಹತ್ರ. ಯಾಕ್ರಿ? ಆ ಜ್ಯೋತಿಷ್ಯರಿಗೆ ಅಖಿಲ್ ಜಾತಕ ತೋರಿಸ್ದೆ. ಅವರು ಒಂದು ಶಾಕಿಂಗ್ ವಿಷಯ ಹೇಳಿದ್ರು. ಏನ್ರಿ ಅದು? ಅಖಿಲ್ ಜಾತಕದ ಪ್ರಕಾರ ಅವನ ಜೀವನದಲ್ಲಿ 3 ಹೆಣ್ಮಕ್ಳು ಇರ್ತಾರಂತೆ. ಜನನಾ? ಅಂದ್ರೆ 3 ಮದ್ವೆನಾ? ಅಲ್ಲ ರೀ, 2 ಮದ್ವೆ. ಆದ್ರೆ 3ನೇ ಹುಡುಗಿ ಜೊತೆ ಅಖಿಲ್ ಜೀವನ ತುಂಬಾ ಚೆನ್ನಾಗಿರುತ್ತಂತೆ. ಅರ್ಥ ಆಗ್ಲಿಲ್ಲ ರೀ. ಮೊದಲು ಅಖಿಲ್ಗೆ ಹಾರಿಕಾ ಜೊತೆ ಮದ್ವೆ ಆಗಿತ್ತಲ್ವಾ? ಅದು ಡಿವೋರ್ಸ್ ಆಯ್ತಲ್ವಾ ರೀ. ಈಗ ಶಿವಾನಿ ಜೊತೆ ನಿಶ್ಚಿತಾರ್ಥ ಆಗ್ತಿದ್ಯಲ್ಲ. ಈ ಎಂಗೇಜ್ಮೆಂಟು ಮದ್ವೆ ಗಂಟ ಹೋಗಲ್ವಂತೆ. ಎಂಗೇಜ್ಮೆಂಟ್ ಆಗಿದ ತಕ್ಷಣನೇ ಶಿವಾನಿಗೆ ಏನೋ ಎಫೆಕ್ಟ್ ಆಗುತ್ತಂತೆ. ಸುಮ್ನಿರ್ರಿ, ಹಾಗೆ ಹೇಗಾಗುತ್ತೆ? ಮೊನ್ನೆ ಆಯ್ತಲ್ಲ, ಅಖಿಲ್ ಶಿವಾನಿಗೆ ಮದ್ವೆ ಅಂತ ಅಮ್ಮ ತಾನೇ ಹೇಳಿದ್ದು. ಆಚೆ ಹೋಗಿ ಶಿವಾನಿ ಕಿಡ್ನಾಪ್ ಆಗಿದ್ಲು. ನಾವು ಶಿವಾನಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ ಅಲ್ವಾ? ನಿಜಾನೇ ರೀ. ನಾವ್ ಟೈಮ್ ಕರೆಕ್ಟಾಗಿ ಹೋಗದೆ ಇದ್ದಿದ್ರೆ ಹಾರಿಕಾ ಶಿವಾನಿನ ಸಾಯಿಸೇ ಬಿಡ್ತಿದ್ಲು. ಇವಾಗ ಈ ಎಂಗೇಜ್ಮೆಂಟ್ ಆದ್ರೆ ಮತ್ತೆ ಶಿವಾನಿಗೆ ಆ ಥರ ತೊಂದರೆ ಏನಾದ್ರೂ ಆಗುತ್ತಂತೆ. ನಾವ್ ಅಖಿಲ್ ನಂದಿನಿಗೆ ಎಂಗೇಜ್ಮೆಂಟ್ ಮಾಡಿದ್ದಿದ್ರೆ ನಂದಿನಿಗೂ ಎಫೆಕ್ಟ್ ಆಗ್ತಿತ್ತಾ? ಅಷ್ಟೇ ಅಲ್ವೇನ್ರಿ, ಜಾತಕದ ಪ್ರಕಾರ ಅಖಿಲ್ಗೆ 3ನೇ ಹುಡುಗಿ ಜೊತೆ ಸಂಸಾರ ಚೆನ್ನಾಗಿರೋದಂತೆ. ಅಂದ್ರೆ ಅಖಿಲ್ ಜೀವನದಲ್ಲಿ ಮೊದಲನೇ ಹುಡುಗಿ ಹಾರಿಕನ್ ಜೊತೆ ಡಿವೋರ್ಸ್ ಆಯ್ತು. 2ನೇ ಹುಡುಗಿ ಶಿವಾನಿ ಜೊತೆ ನಿಶ್ಚಿತಾರ್ಥ ಆದ್ರೆ ಅವಳಿಗೆ ಏನೋ ಆಗತ್ತೆ. ಕೊನೆಗೆ 3ನೇ ಹುಡುಗಿ ನಂದಿನಿ ಜೊತೆ ಅಖಿಲ್ಗೆ ಮದುವೆ ನಡೆಯುತ್ತೆ ಅಲ್ವೇನ್ರಿ? ಅಷ್ಟೇ ಅಲ್ವಾ? ಸೊ ನೀವು ಹ್ಯಾಪಿಯಾಗಿರಿ, ಈ ಎಂಗೇಜ್ಮೆಂಟ್ನ ಎಂಜಾಯ್ ಮಾಡಿ. ಫ್ಯೂಚರಲ್ಲಿ ಶಿವಾನಿ ಸೈಡ್ಗೆ ಹೋಗಿ ನಂದಿನಿನ ಅಖಿಲ್ಗೆ ವೈಫ್ ಆಗ್ತಾಳೆ. ಥ್ಯಾಂಕ್ಸ್ ರೀ, ಒಳ್ಳೆ ಸುದ್ದಿ ಹೇಳಿದ್ರಿ. ನಡೀರಿ ನಡೀರಿ ಹೋಗೋಣ. ಇದೇನಿದು, ಮಾವ ಹಿಂಗ್ ಹೇಳ್ತಿದಾನಲ್ಲ? ಚಿಕ್ಕ ಮಾವನ್ ಜಾತಕದ ಪ್ರಕಾರ 3ನೇ ಹುಡುಗಿಗೆ ಆಗಿರ್ಬೋದಾ? ಅಯ್ಯೋ, ಅದಕ್ಕೆ ನಾನು ಕಿಡ್ನಾಪ್ ಆದ್ನ. ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಈ ಸಲ ನಿಜವಾಗ್ಲೂ ಸತ್ತು ಹೋಗ್ತೀನಾ?
ಯಾಕೆ ಇನ್ನೂ ರೆಡಿ ಆಗಿಲ್ಲ? ಆಚೆ ಎಲ್ರೂ ಕಾಯ್ತಿದ್ದಾರೆ. ಅಮ್ಮ ಅದು ಮತ್ಯಾಕ್ ಗಾಬರಿ ಆಗಿದ್ಯಾ? ಆ ವಿನೋದ್ ಕಾಟದಿಂದ ಮುಕ್ತಿ ಸಿಕ್ತಲ್ಲ? ಈಗ ಅಮ್ಮಂಗೆ ಮಾವನ್ ಜಾತಕದ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತಾಳೋ? ನಾನೇ ಏನಾದ್ರೂ ಮಾಡ್ಬೇಕು. ಟೆನ್ಷನ್ ಏನಿಲ್ಲ ಅಮ್ಮ, 2 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ. ಬೇಗ ಮಾಡು.